ನಮಸ್ಕಾರ ವೀಕ್ಷಕರೇ, ಬಾಯಲ್ಲಿ ನೀರು ಬರಿಸುವಂತಹ ಕೈಗೊಜ್ಜು. ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಸುಟ್ಟ ಬದನೆ, ಹಾಲು, ಟೊಮೊಟೊ ಕೈಗೊಜ್ಜನ್ನು ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿ. ಇಲ್ಲಿ ನಾನು 2 ಟೊಮೊಟೊ ಹಣ್ಣು, 3 ಬದನೆಕಾಯಿ ಹಾಗೆ 2 ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈಗ ಇವನ್ನೆಲ್ಲ ಸುಟ್ಕೋಬೇಕಾಗತ್ತೆ. ನೋಡಿ, ಒಲೆಯಲ್ಲಿ ಕಟ್ಟಿಗೆ ಎಲ್ಲ ಉರಿತಾ ಇದೆ. ನೀವು ಬೇಕಿದ್ರೆ ಗ್ಯಾಸ್ ಮೇಲೆ ಬೇಕಾದರೂ ಸುಟ್ಕೋಬೋದು. ನೋಡಿ, ಇವನ್ನೆಲ್ಲ ಸುಟ್ಟಿದ್ದಾಯಿತು. ಈಗ ನಾನು ಕೈಯಿಂದ ತೆಗಿತಾ ಇದ್ದೀನಿ. ಕೈಯಿಂದ ಯಾರೂ ತೆಗಿಬೇಡಿ, ಯಾಕಂತಂದರೆ ತುಂಬ ಬಿಸಿ ಇರುತ್ತೆ. ಸೊ ನನಗೆ ರೂಢಿ ಇದೆ, ಹಾಗಾಗಿ ತೆಗಿತಾ ಇದ್ದೀನಿ. ಸ್ಪೂನ್ನ ಸಹಾಯದಿಂದ ತೆಗೆದುಕೊಳ್ಳಿ. ನೋಡಿ, ಇದು ಆಲೂಗಡ್ಡೆ ಇನ್ನೂ ಸ್ವಲ್ಪ ಬೇಯಬೇಕು, ಹಾಗಾಗಿ ಹಾಗೆ ಇಡ್ತಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಹಾಲು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಇವನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದುಕೊಂಡು ಇದಕ್ಕೆ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದು ಬಿಡಬೇಕು. ನೋಡಿ, ಚಾಕು ತಗೊಂಡು ಈ ಥರ ಗೀಚಿದ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಹಾಲು ಒಳಗಡೆಯಿಂದ ತುಂಬ ಚೆನ್ನಾಗಿ ಬೆಂದಿದೆ. ಹಾಲುವನ್ನು ಒಲೆಯಲ್ಲಿ ಸುಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ತಿಂದವ್ರಿಗೆ ಗೊತ್ತಿರುತ್ತೆ. ನೋಡಿ, ಬದನೆಕಾಯಿ ಕೂಡ ಸಿಪ್ಪೆಯನ್ನು ತೆಗೆದು ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಟೊಮೊಟೊ, ಹಾಲು, ಬದನೆಕಾಯಿಗೆ ನಾವು ಸಿಪ್ಪೆಯನ್ನು ತೆಗೆದಿಟ್ಟಿದ್ದೀವಿ. ಈ ಮಸಿ ಎಲ್ಲ ಇರುತ್ತಲ್ವ ಕಪ್ಪಗೆ, ಹಾಗಾಗಿ ನೀರನ್ನು ಈ ಥರ ಸೇರಿಸಿ ಇದನ್ನು ಚೆಲ್ಲಿಬಿಟ್ಟು ನಂತರ ಒಂದು ಬೌಲ್ಗೆ ಸೇರಿಸ್ಬೇಕಾಗತ್ತೆ. ಈಗ ಇದರಲ್ಲಿ ನಾನು ನಾಟಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನಾಟಿ ಈರುಳ್ಳಿ ಇಲ್ಲ ಅಂತಂದರೆ ನಾರ್ಮಲ್ ಈರುಳ್ಳಿಯನ್ನೇ ಬಳಸ್ಬೋದು. ಹಾಗೆ 2 ಬೆಳ್ಳುಳ್ಳಿ ಹೆಸಲು, 4-5 ಹಸಿಮೆಣಸಿನಕಾಯಿ, ಖಾರಕ್ಕೆ ಅನುಗುಣವಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕೈಯಲ್ಲಿ ಹಿಚ್ಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಕೆಲವರು ಮಿಕ್ಸಿಯಲ್ಲೇ ರುಬ್ಬಿಡ್ತಾರೆ. ಸೊ ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಈ ಥರ ಕೈಗೊಜ್ಜನ್ನು ಕೈಯಲ್ಲಿ ಹಿಚ್ಬಿಟ್ಟು ತಿಂದ್ರೇ ತುಂಬ ರುಚಿಯಾಗಿರುತ್ತೆ. ಹಸಿಮೆಣಸಿನಕಾಯಿನ ಜಜ್ಜಿಬಿಟ್ಟು ಹಾಕ್ಬೋದು. ಕೆಲವ್ರಿಗೆ ಹಸಿಮೆಣಸಿನಕಾಯಿನ ಮುಟ್ಕೊಂಡ್ರೆ ಕೈ ಉರಿಯುತ್ತೆ, ಅಂಥವರು ಮಿಕ್ಸಿಯಲ್ಲಿ ಇಲ್ಲ ಅಂತಂದರೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಟೊಮೊಟೊ, ಬದನೆ, ಆಲೂವನ್ನು ಚೆನ್ನಾಗಿ ಹಿಚ್ತಾ ಇದ್ದೀನಿ. ಇವೆಲ್ಲ ಬೆರೆಯೋ ಥರ, ಯಾಕಂತಂದರೆ ನಾನು ಸಪ್ರೇಟಾಗಿ ಮೆಣಸಿನ್ಕಾಯಿನ ಹಿಚ್ಕಿರೋದ್ರಿಂದ ಇವೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ, ಹಾಗೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಉಪ್ಪು ಕಡಿಮೆ ಇತ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು, ನೋಡಿ, ಇದನ್ನು ಹೀಗೆ ಬೇಕಾದರೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ಮತ್ತಷ್ಟು ಟೇಸ್ಟ್ ಬರಬೇಕಂತಂದರೆ ನಾವು ಒಗ್ಗರಣೆ ಮಾಡ್ಕೋಬೋದು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ, ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ನಾವು ಗೊಜ್ಜಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ರೈಸ್ ಜೊತೆ ತಿನ್ಬೋದು, ಇಲ್ಲ ಮುದ್ದೆ ಜೊತೆ ತಿನ್ಬೋದು, ಇಲ್ಲ ಚಪಾತಿ ಜೊತೆ ಕೂಡ ತಿನ್ಬೋದು. ಎಲ್ಲದಕ್ಕಿಂತ ನಮಗೆ ರೈಸ್ಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನಾನು ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.